ಹೇಳ್ರಪ್ಪ. ಹೇಳೋ ಮರ ಏನು ನಿನ್ನ ಸಮಸ್ಯೆ? ಅಲಕನ್ಬುದಿ ನಮ್ಮ ತೆವ್ರಿ ನುಣಿಗೆ ಕೊಚ್ಚಿ ಹೊಲ ಮಾಡಿಸ್ಕೊಂಡವ್ರೆ ಇವರು. ನಂಗೆ ನ್ಯಾಯ ಬೇಕು. ಯಾರು? ವೆಂಕಟೇಶಣ್ಣ. ಏನಪ್ಪ ವೆಂಕಟೇಶ, ನೀನು ಹೊಲ ಉಳಕ್ಕೆ ಓದಿತಾನೆ, ಇನ್ನೊಬ್ರು ಹೊಲಕ್ಕೆ ಹೋದ್ಮೇಲೆ ಅವರು ಹೊಲಕ್ಕೆ ಕೆಲಸ ಮುಗಿಸ್ಬೇಕು, ಇನ್ನೊಬ್ರು ಹೊಲಕ್ಕೆ ಯಾಕೆ ಯಾಕ್ಬೇಕು ನೀನು? ಬುದಿ ನಾನು ಸುಳ್ಳು ಹೇಳಕ್ಕೆ ಬೇಕಾದ್ರೆ ನೋಡಿ. ನಾನು ಯಾಕೆ ಸುಳ್ಳು ಹೇಳಾನೆ? ಅಲಕನ್ ಬುದಿ ನಮ್ಗೆ ಎಷ್ಟು ಕೆಲಸ ಇರ್ತದೆ ಅಷ್ಟೇ ನಾವು ಮಾಡೋದು. ಹೆಚ್ಚಿಗೆ ಮಾಡಕ್ಕೆ ಹೋಗ್ತೀರಿ ಯಾಕೆ ಬುದಿ? ನಮಗೆ ಹೆಚ್ಚಿಗೆ ಕೆಲಸ ಕೇಳಿ ನನಗೇನು ಹುಚ್ಚ? ನನಗೆ ಸುಮ್ಮನೆ ಹೋಗೋಕ್ಕೆ ಹೇಳಿ ನೀವೇ ಸುಮ್ಮನೆ ಒಳ್ಳೆ ಇಲ್ದೋದಾರನು ಉತ್ಪತ್ತಿ ಮಾಡ್ಕೊಂಡು ಅಣ್ಣ ನಾವು ಹುಡುಗನ ಪಾಪ ಋಣ ಊಟ ತಂದಿತ್ತು. ಊಟ ಮಾಡ್ತಾ ಕುಂತಿರ ಕಾರ್ ಕರ್ಕೊಂಡು ಜಗಳಕ್ಕೆ ಬಂದಿದ್ದು ನೋಡ್ರಿ ಅಣ್ಣ. ಈಗ ನೋಡ್ರಿ ಹಿಂಗಂತಾನಲ್ಲ. ಬನ್ನಿ ಬೇಕಾದ್ರೆ ತೋರಿಸ್ತೀವಿ ನಾವು ಎಷ್ಟು ಮಟ್ಟಕ್ಕೆ ಏನು ತೆವ್ರಿ ಅಂತ ಕಿತ್ತಾಕಿದಾವೆ ಏನಾಗಿದ್ದು ಬಂದು ನೋಡಿ ಪಟೇಲ ಪರೇ ಗೊತ್ತಾಯ್ತದೆ. ನೋಡಿ ಬುದ್ಧಿ ಹೇಳ್ತೀನಿ ಕೇಳ್ಕೊಳ್ಳಿ. ಇವರು ತೆವ್ರಿಯ ನುಣಿಗೆ ಕುಚ್ಚಾಕವ್ರೆ ಆಯ್ತಾ. ನಾನು ಯಾವಾಗ ಪಟೇಲಪ್ಪ ನ್ಯಾಯ ಕೊಡ್ತೀನಿ ಅಂದೆ ಆಗ ಸರಿ ಮಾಡಿ ಬಂದವ್ರೆ. ಮೊದಲು ನೋಡ್ಬೇಕಾಗಿತ್ತು ನೀವು ಎಷ್ಟು ಮಟ್ಟಕ್ಕೆ ಆಗಿತ್ತು ಏನು ಅಂದ್ಬಿಟ್ಟು. ಸುದ್ದ ಸುಳ್ಳು ಕಾರಣ ನಾನು ಯಾಕಣ ಒಂದು ಅವ್ರ ಅಲವ ನುಣಿಗೆ ತೆವ್ರಿ ಅನ್ನೋದು ಉತ್ತಾಕ್ಬಿಡೋಣ. ಹಾಗಾದ್ರೆ ನಂಗೇನು ಗೊತ್ತಿರೋಣ. 10 ವರ್ಷದಿಂದ ಟ್ಯಾಕ್ಟ್ರಿ ಓಡಿಸ್ತಾನೆ. ಒಂದಿದ್ದು ಒಬ್ಬರು ಹೊಲ್ದಲ್ಲಿ ನಾನು ಹತ್ತೈದು ಒಂದು ಮಾತಾಡ್ಸ್ಕೊಂಡಿಲ್ಲ. ಇವನು ಬಾಯಿಗೆ ಬಂದಾಗ ಏನು ಬೇಕಾದ್ರು ಮಾತಾಡ್ತಾನೆ ಅಂದ್ಬಿಟ್ಟು ನಾನು ಅನ್ಸ್ಕೊಳಕ್ಕದ್ದಾಣ. ಹೇಳಿ ಪಟೇಲಪ್ಪರ ನೀವೇ. ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಆಮೇಲಿಂದ ಬೇಕಾದ್ರೆ ಕೇಳಿ ತೋರ್ಸಪ್ಪ ಋಣ ತೋರಿಸು. ಏನಾ ಅದು ಎಷ್ಟಾಗಿತ್ತು, ನಾನು ಎಷ್ಟು ಮಟ್ಟಿಗೆ ಉತ್ತಿದೆ, ಆಮೇಲೆ ಹೆಂಗೆ ರೆಡಿ ಮಾಡ್ದೋ ಎಲ್ಲನೂ ವೀಡಿಯೋ ಮಾಡ್ಕೊಂತ ಹೇಳ್ಬಿಟ್ಟು ಮಾಡ್ಕೊತೀನಿ ಕಣ. ನಾಳೆ ದಿವಸಕ್ಕೆ ಪಟೇಲಪ್ಪ ಕೇಳಿದ್ರು ಹೇಳಿ ಅಂತವ. ಓ ಅವೆಲ್ಲ ನಂಬಕಿಲ್ಲ ಅವೆಲ್ಲ ಸುಳ್ಳು. ಸುಮ್ಮನೆ ಕಳೆಯ ಬಾಯಿ ಮುಚ್ಕೊಂಡು ಅರುಣ ಕೊಡು. ಓ ಏನಪ್ಪ ಇದು? ಏನು ನೋಡ್ಬೈಲಿ ಬರ ಮರಯ್ಯ, ಕಣ್ ಕಾಣ್ತಿತ್ತಿಲ್ಲ ನಿನಗೆ? ಅಯ್ಯೋ ಅಯ್ಯೋ ಪಟೇಲಪ್ಪರೇ ಅದು ಅದು ಇವ್ರು ಏನೋ ಇದರಲ್ಲಿ ಭಾಳವ ಪೋರ್ಜರಿ ಮಾಡಾರೆ. ಏನು ಪೋರ್ಜರಿ ಮಾಡೋರು? ಇಲ್ಲಿ ಕಾಣ್ತಿಲ್ಲ, ಕಂಡ್ಬಿಟ್ಟು ನೋಡು ಇಲ್ಲಿ ಬೈಲಿ ತೋರಿಸ್ತೀನಿ ಎಷ್ಟಾಗಿತ್ತು ತೆವ್ರಿ ಅಂತವ. ಹೊಲ ಉಳ್ಬೇಕಾದ್ರೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯ್ತದಪ್ಪ. ಹಂಗೆ ಅನ್ಕೊಂಡು ಜಗಳಕ್ಕೆ ಬಿದ್ದುಬಿಟ್ಟಿಯಾ? ಅಲಕನ್ ಪಟೇಲಪ್ಪರೇ ಇಟ್ಕೊಂಡು ಹೊಡೆದಿರೋದು ನೋಡ್ರಿ ಅವರು. ಈಗ ನೋಡ್ರಿ ನೀವೇ ಅವ್ರಿಗೆ ಸರಿ, ಅವ್ರು ಮಾಡಿರೋದು ಸರಿ ಅನ್ನಂಗೆ ಹೇಳ್ತಾ ಇದ್ದೀರಲ್ಲ ನೀವು. ನೋಡು ಅವ್ನು ಮಾಡಿರೋ ಸರಿ ಅಂತ ನಾನು ಹೇಳ್ತಾ ಇಲ್ಲ ಆಯ್ತಾ. ಇರೋದನ್ನ ಇಲ್ಲಿ ಕಾಣ್ತದಲ್ಲ ಯಾವ ಥರ ಆಗದೇನ್ಬಿಟ್ಟು. ಈಗ ಏನರಪ್ಪ ಈಗ ಸರಿ ಮಾಡಿದಿರ ತೆವ್ರಿಯ? ಪಟೇಲಪ್ಪರೇ ಅವ್ರದ್ದೇನು ಲಾಸ್ ಆಗಿತ್ತು ನಾವು ಸರಿ ಮಾಡ್ಕೊಟ್ಟಿದ್ದೀವಿ. ಇನ್ನೇನಪ್ಪ ಇನ್ನೇನು ನಿನ್ನ ಸಮಸ್ಯೆ? ಸರಿ ಬಿಡಿ ಬುದ್ಧಿ ಆಯ್ತು. ಇನ್ನೊಂದ್ಸತಿ ನಮ್ಮ ಸುದ್ದಿಗೆ ಬರ್ದಂಗೆ ಹೇಳ್ಬಿಡಿ ಬುದ್ಧಿ. ನಮ್ಮ ಪಾಡು ನಮಗೆ ಅವ್ರ ಪಾಡು ಅವ್ರಿಗೆ. ಅದನ್ನ ಹೇಳ್ಬೇಕಾದ್ರೆ ನಿನ್ಗೆ ಕಣಪ್ಪ, ನಮ್ಗಲ್ಲ. ನಮ್ಮ ಸುದ್ದಿ ಹಾಕ್ಲಾ ಬಂದಿ ಮಗ ನೀನು. ನಿನ್ಗೆ ಏನು ಮಾಡಿದ್ದೇವೆ ನಾವು ನೋಡ್ಸಿಕಪ್ಪ. ನಿನ್ಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಮತ್ತೆ ಯಾಕೆ ಚಿಕ್ಕಪ್ಪ ಅಂತ ಇದೀ? ಯಾವುದೇ ಸಂಬಂಧನೂ ಇಲ್ಲ ಅಂದಮೇಲೆ ಸುಮ್ತಿಕ ಮುಚ್ಕೊಂಡಿರ್ಬೇಕು ನೀನು. ನೀನೇ ತಾನು ಸಂಬಂಧ ಹುಡುಕ್ತಿರನು? ನಮ್ಮಲ್ಲಿ ನಿಯತ್ತದೆ ನಿಮ್ಮಲ್ಲಿ ಇಲ್ವಲ್ಲ. ಮುಖನ್ ಬಿಡಪ್ಪ. ನಿನ್ನಲ್ಲಿ ನಿಯತ್ತಿರೋದಕ್ಕೆ ನೀನು ಯಾವ್ಯಾವ ಕೆಲಸ ಮಾಡಿದಿ ಏನು ಎಂತೋರೋದೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ನಾನೇನು ಮಾಡಿದಾನು ಇದೊಳ್ಳೆ ಸರಿ ಇತ್ತು. ಏನು ಮಾಡಿದ ತೋರಿಸಿ ನೋಡೋದ ತೋರಿಸ್ತೀನಿ ಇರು. ಸರಿ ಕಣ್ಪಟೇಲಪ್ಪರೇ ನಾನು ಹೋಯ್ತೀನಿ. ನಿಂತ್ಕೋ. ನಿಮ್ಮ ಚಿಕ್ಕಪ್ಪ ಇನ್ನೂ ಒಂದು ನ್ಯಾಯ ಕೊಟ್ಟಾನೆ. ಏನ ಅಂದರೆ ಅದೇನೋ ಬೋರ್ ಕೊರೆ ರಾಜನ್ಗೆ ಅದೇನು ದುಡ್ಡು ಕೊಟ್ಬಿಟ್ಟು ಅವ್ರ ಹೊಲದಲ್ಲಿ ನೀರು ಬರಬೇಡ ಅಂತ ಅಂದಂತಲ್ಲ. ಪಟೇಲಪ್ಪರೇ ಇದೆಲ್ಲ ಸುಳ್ಳು. ಅವ್ರು ಶುದ್ಧ ಸುಳ್ಳು ಹೇಳ್ತಿರೋದು. ನಾನು ಚೆನ್ನಾಗಿ ಸಂಪಾದನೆ ಮಾಡ್ಬಿಡ್ತೀನಿ, ಚೆನ್ನಾಗಿ ಇವನಿ ಅಂದ್ಬಿಟ್ಟು ಹೊಟ್ಟೆವರಿಗೆ ಏನೇನೋ ಇಲ್ದೋದನ್ನು ಹೇಳ್ತಾವ್ರೆ. ಅವ್ರು ಹೇಳಿದಾರೆ ನಾನು ನಂಬ್ಕೊ ಕೂತ್ಕೊಳಕದ ನಾವು. ಅಲಕನ್ ಪಟೇಲಪ್ಪರೇ ನಿಮಗೂ ಬುದ್ಧಿ ಬೇಡವಾ? ನನಗೆ ಬುದ್ಧಿ ಹೇಳ್ಕೊಡಕ್ಕೆ ಬರಬೇಡ ನೀನು ಆಯ್ತಲಾ. ನನಗೆ ಬುದ್ಧಿ ಹೇಳ್ಕೊಡಕ್ಕೆ ಬರಬೇಡ ನೀನು. ಇರ್ಲಾ ಕರೆಸ್ತೀರಿ. ಯಾರು ಸಾಕ್ಷಿ ಕರೆಸಪ್ಪ ಮತ್ತೆ? ರಾಜು ಅಣ್ಣ ಬನ್ನಿ. ಪಟೇಲಪ್ಪರೇ ನಮಸ್ಕಾರ. ನಮಸ್ಕಾರ. ಏನಪ್ಪ ಏನಿದು? ಏನ ಹೇಳ್ದ ಇವನು ಬಂದ್ಬಿಟ್ಟು? ಪಟೇಲಪ್ಪರೇ ಅವತ್ತು ಬಂದ್ಬಿಟ್ಟು ಇವ್ರು ಬೋರ್ವಡೆ ನಾಳಿಕೆ ನನಗೆ ಬಂದ್ಬಿಟ್ಟು ಸ್ವಲ್ಪ ಕಾಸು ತುರುಕ್ಬಿಟ್ಟು ಹೆಂಗಾರೆ ಅಲ್ಲಿ ನೀರು ಮಾತ್ರ ಬರೋಕೆ ಕೂಡ್ದು ಅಂದ್ಬಿಟ್ಟು ಇವು ಅಣ್ಣ ಹೇಳ್ಬಿಟ್ಟು ಕಾಸು ಕೊಟ್ಬಿಟ್ಟು ಹೋಗಿದ್ದು ನಿಜನೆಯ. ಆದ್ರೆ ನಾನು ಕಲ್ತಿರೋ ವಿದ್ಯೆ ಮೋಸ ಮಾಡಿಬಿಡ್ದು ಅಂದ್ಬಿಟ್ಟು ನಾನು ಆ ಥರ ಏನೂ ನಾನು ಇದು ಮಾಡೋಕ್ಕೆ ಹೋಗಿಲ್ಲ. ಅದಾದ್ಮೇಲೆ ನಾನು ಇವ ಅಣ್ಣನಿಗೆ ವಾಪಸ್ ಕೊಟ್ಬಿಟ್ಟೆ ದುಡ್ಡ. ರಾಜು ಇಲ್ದೋದೇ ಹೇಳ್ಬೇಡ ನೀನು. ನಾನೇ ಕಣ ಇಲ್ದೋದೆ ನಾನೇ ನಡಿಯೋಣ ಜೈಲು ಕರ್ಕ ಹೋದಿರಿ. ಯಾವ ದೇವ್ರಿಗೆ ಹಣೆ ಮಾಡಿಬಿಟ್ಟು ಹೇಳ್ಬೇಕು ಹೇಳಿ. ನಾನು ಹೇಳ್ತೀನಿ, ನಾನು ಹಣೆ ಮಾಡ್ತೀನಿ ನೀನು ಮಾಡು, ನೀನು ಹೇಳಿಲ್ಲ ಅಂದ್ಬಿಟ್ಟು. ಪಟೇಲಪ್ಪರೇ ಇವರೆಲ್ಲ ಸೇರ್ಕೊಂಡು ನನಗೆ ಭಾಳ ಇದು ಮಾಡ್ತಾರೆ, ನನಗೆ ಭಾಳ ಮೋಸ ಮಾಡ್ತಾರೆ ಎಲ್ಲ ಸೇರ್ಕೊಂಡು. ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಪಟೇಲಪ್ಪರೇ. ನ್ಯಾಯ ಇದ್ದರೆ ಕೊಡ್ಸೋದಕ್ಕಲ್ಲ. ಈಗ ನೀನು ಏನಂತ ಅವ್ನಿಗೆ ಹೋಗಿ ಹೇಳಿಲ್ವ ನಿನ್ನ ರಾಜನ್ಗೆ? ಇಲ್ಲ ಎಲ್ಲ ಸೇರ್ಕೊಂಡು ನಮಗೆ ಮೋಸ ಮಾಡ್ತಾರೆ ಕಣ್ಬುದಿ. ದೇವ್ರನಿಗೂ ನಾನು ಹೇಳಕ್ಕೆ ಹೋಗಿಲ್ಲ ನಾನು. ಸರಿ ಬಿಡು ಮತ್ತೆ ಒಂದು ಕೆಲಸ ಮಾಡೋದ. ನೀನು ಹೇಳಿಲ್ಲ ತಾನೇ, ನೀನು ತಲೆಗೆ ಇಡ್ಸ್ಕೊಬಿಡ. ನೀನು ಕಬಡ್ಡಿ ಗದ್ಗೆ ಕರ್ಕೊ ಹೋಯ್ತೀನಿ. ಅವನು ಆಣೆ ಮಾಡಲಿ, ನೀನು ಆಣೆ ಮಾಡು ಆಯ್ತಾ? ಏನಪ್ಪ ರಾಜು ರೆಡಿಯಾ? ಬನ್ನಿ ಅಣ್ಣ ಈಗಲೇ ಬನ್ನಿ, ಈಗಲೇ ಹೋಗದ. ನಾನು ತಪ್ಪು ಮಾಡಿರ್ತಾನೆ, ನನಗೆ ಶಿಕ್ಷೆ ಆಗೋಕ್ಕೆ. ತಪ್ಪು ಮಾಡಿರೋ ಶಿಕ್ಷೆ ಏನು ಬರ್ತಾರೆ? ಅಯ್ಯೋ ಪಟೇಲಪ್ಪರೇ ದೇವಸ್ಥಾನ ಏನು ಬೇಡ. ಯಾಕೆ ಬೇಡ ಅಂದಿಯೇ? ಈಗ ತಪ್ಪು ಮಾಡೀನಿ ಅಂತ ಒಪ್ಕೊ ನೀನು. ಅಲ್ಲ ಕರ ಮರಿಯ ಬುದ್ಧಿ ಬೇಡವ ನಿನ್ಗೊಂಚೂರುವೆ? ಬುದ್ಧಿ ಬೇಡವ ಮರಿಯ ನಿನಗೆ? ಯಾಕೆ ಬೇಕು ಅಂತಂದಿರು ಅಂದರೆ ಅವ್ರೇನು ಬೇರೆಯವರ? ನಿಮ್ಮ ಜೊತೆ ನಿಮ್ಮ ಅಪ್ಪನ ಜೊತೆ ಹುಡ್ತೋನಲ್ವ ಅಣ್ಣ? ಏನಾರು ಒಂದು ಒಳ್ಳೇದು ಮಾಡಬೇಕು ಹೊರ್ತು ನಮ್ಮಿಂದ ಆದರೆ ಒಳ್ಳೇದು ಮಾಡಬೇಕು, ಇಲ್ದಾರೆ ಕೆಟ್ಟದಂತೂ ಮಾಡಕ್ಕೆ ಹೋಗ್ಬೇಡ್ದು. ಯಾಕೆ ಬೇಕು ಇವೆಲ್ಲ ನಿನಗೆ? ತಪ್ಪಾಯ್ತು ಕಣ್ಪಟೇಲಪ್ಪ. ತಪ್ಪಾಯ್ತು ಗಿಪ್ಪಾಯ್ತು ಅಂದ್ಬಿಟ್ಟು ಮುಗ್ದೋಯ್ಕಿರ ನೋಡು. ನಾನು ನಿನಗೆ 25,000 ರೂಪಾಯಿ ದಂಡ ಹಾಕಿವ್ನಿ. ಇದನ್ನ ದಂಡ ಕೊಟ್ಬಿಟ್ಟು ಸುಮ್ಮನೆ ತೆಪ್ಕೋಯ್ತಾರು. ಅಯ್ಯೋ ಇದೊಂದೇ ಪಟೇಲಪ್ಪರೇ, ನೀವು ಅವ್ರ ಕಡೆಗೆ ಹೇಳ್ತಿರಲಿಲ್ಲ. ಯಾಕೆ 25,000 ದಂಡ ಕೊಡ್ಬೇಕು ನಾನು? ತಪ್ಪು ಮಾಡಿರೋದು ಕೊಡಬೇಕು, ಸುಳ್ಳು ಹೇಳಿರೋದು ಕೊಡಬೇಕು, ಇನ್ನೇನು?
ನೀನು ಕೊಡ್ನಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ಮಾಡ್ತೀನಿ ನಾನು. ಅಯ್ಯೋ ಪಟೇಲಪ್ಪರೇ ತಪ್ಪಾಯ್ತು ಬಿಡಿ. ಇನ್ನೊಂದ್ಸತಿ ನಾನು ಹಂಗೆಲ್ಲ ಇದು ಮಾಡಕ್ಕಿಲ್ಲ. ತಪ್ಪಾಯ್ತು ಪಟೇಲಪ್ಪರೇ, ಜಾಸ್ತಿ ಆದ ದುಡ್ಡು ಸಿ ಕಮ್ಮಿ ಮಾಡ್ಕೊಳ್ಳಿ. ದುಡ್ಡು ಕಾಸು ಜಾಸ್ತಿ ಆಗುತ್ತೆ, ಮ್ಯಾರೇಜ್ ಜಾಸ್ತಿ ಆಗೋದು ನಿನಗೆ ಪರವಾಗಿಲ್ಲ, ಇರಲಿ ಕಟ್ಬಿಟ್ಟು ಹೋಯ್ತಾರು. ಇವತ್ತಿಗೆ ಕೊನೆ. ಇನ್ನೊಂದ್ಸತಿ ಏನಾದ್ರು ನಿನ್ನ ವಿರೋಧವಾಗಿ ಹಿಂಗೆ ಏನಾದ್ರು ಇದಾದರೆ ಅದೇನು ಮಾಡಬೇಕು ಮುಂದಕ್ಕೆ ನಾವು ಹೋಗೋಕೆ ನಮ್ಗೆ ಗೊತ್ತು, ಸರಿಯಾ? ತಪ್ಪಾಯ್ತು ಬಿಡಿ ಪಟೇಲಪ್ಪರೇ, ಇನ್ನೊಂದ್ಸತಿ ಈ ಥರ ತಪ್ಪಾಗ್ದಂಗೆ ನೋಡ್ಕೊತೀನಿ. ಅದು ನಿನಗೆ ಭಾಳ ಒಳ್ಳೆಯದು, ಅಷ್ಟು ಮಾಡಿ ಪುಣ್ಯ ಕಟ್ಕೊ. ಪಟೇಲಪ್ಪರೇ, ನಿಮ್ಮಿಂದ ಭಾಳ ಉಪಕಾರ ಆಯಿತು. ನೋಡಪ್ಪ, ನಾವೇನು ಪಾಪ ನಿನಗೆ ನ್ಯಾಯ ಕೊಡಿಸ್ಬೇಕು, ಇಲ್ಲ ಅವನಿಗೆ ನ್ಯಾಯ ಮಾಡಬೇಕು, ಇಲ್ಲ ಅವ್ನಿಗೆ ನ್ಯಾಯ ಮಾಡಬೇಕು, ನಿಮಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ನಮ್ಮದಿಲ್ಲ. ನಮ್ದಿರೋದು ಒಂದೇ, ನ್ಯಾಯದ ಪರ. ಆಯಿತು ನೋಡು, ನಿಮ್ಗಾರು ಅಷ್ಟೇ. ಇನ್ನೊಂದ್ಸತಿ ಅವ್ನ ಸುದ್ದಿಗೆ ಹೋಗ್ಬೇಡಿ, ಅವ್ನ ಪಾಡ್ಗೆ ಅವ್ನಿರಲಿ, ನಿಮ್ಮ ಪಾಡ್ಗೆ ನೀವಿರಲಿ. ಅದಕ್ಕೆ ತಲೆಗೆಡ್ಸ್ಕೋಬೇಕು. ಇಲ್ಲ ಕಣ್ ಪಟೇಲಪ್ಪರೇ, ಸುಮ್ಮನೆ ಇದ್ದವ್ರ ಇದಕ್ಕೆ ಜಗಳ ತೆಗ್ದಾನೆ ಅವನು. ಯಾವ ವಿಷಯದಲ್ಲ ಆಗಲಿ ಕಣಪ್ಪ, ನಾನು ಹೇಳೋದು ಅರ್ಥ ಮಾಡ್ಕೊ ನೀನು. ಯಾವ ವಿಷಯದಲ್ಲಾರ ಆಗಲಿ, ಆಯಿತಾ? ಯಾಕೆ ಹೇಳ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೊ. ಸರಿ ಪಟೇಲಪ್ಪರೇ, ಆಯಿತು, ನಿಮ್ಮಿಂದ ಭಾಳ ಉಪಕಾರ ಆಯಿತು. ನಾನೇ ನನ್ನ ಕರ್ತವ್ಯ ನಾನು ಮಾಡಿದೆ. ಯಾಕೆ ನ್ಯಾಯ ಕೊಡೋಕೆ ಬಂದ್ರಿ? ನ್ಯಾಯ ಸಿಗ್ತದೆ ಅಂತ ತಾನೇ. ಬಿಡಿ, ಈಗ ಇನ್ನು ಎಲ್ಲಿ ಸಿಕ್ಕೂರುವೆ ನೀವು ಆದರೂ ಅಷ್ಟೇ. ಹಂಗಾಯ್ತು ಹಿಂಗಾಯ್ತು ಅಂತ ಅವ್ನು ರೇಗ್ಸೋದು ಬೇಡ, ಅವ್ನು ಸುದ್ದಿಗೆ ಹೋಗೋದು ಬೇಡ. ಅವ್ನ ಪಾಡ್ಗೆ ಅವನಿರಲಿ, ನಿಮ್ಮ ಪಾಡ್ಗೆ ನೀವಿರಿ. ಹೋಗಿ ಕಾಲ ಕಳೆಯೋಗಿ. ಸರಿ ಪಟೇಲಪ್ಪರೇ, ಆಯಿತು, ಬರ್ತೀವಿ ಮತ್ತೆ. ಓಟ್ ಬನ್ನಿ, ಒಳ್ಳೇದಾಗಲಿ. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೊಂದು ಸಮಾಚಾರ ನೋಡಿ, ನಮ್ಮ ಅಣ್ಣನ ಮಗ ಭಾಳ ನಿಗುರ್ತಿದ್ದ. ಏನು ನಾನೇ ಸರಿ ಅಂತವ? ಈಗ ಸರಿಯಾಗಾಯ್ತು ತಾನೆ? ಹಂಗೆ ತಪ್ಪು ಮಾಡಿದ್ರೆ ಯಾವತ್ತಿದ್ರು ಶಿಕ್ಷೆ ಅನ್ಭವಿಸ್ಲೇಬೇಕು. ಅದನ್ನ ಯಾರ ಕೈಯಿಂದ ತಪ್ಪಿಸ್ಕೊಳಕ್ಕಾಗಿಲ್ಲ ಅಂತ ಇದೊಂದು ಉದಾಹರಣೆ ಅಷ್ಟೇ. ಯಾವ ಥರವ ಅವ್ನು ತಪ್ಪು ಮಾಡಿಬಿಟ್ಟು ನಮ್ಮೇ ಕೇಳ್ತಾನೆ ನೋಡಿ, ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂತ. ಇಲ್ದೋದನ್ನು ಹೇಳ್ಬಿಟ್ಟು ನಾವು ಒಪ್ಕೊಬಿಡ್ಬೇಕಾ ಹೇಳಿ? ನನಗೆ ಬೇಜಾರಾಕಿಲ್ವಾ? ನಮಗೆ ಕೋಪ ತಕ್ಕಿಲ್ವಾ? ಅದಕ್ಕೆ ನಾವೇನೋ ಓಲಿ ಅಂತ ಸುಮ್ಮನಿದ್ರೆ ಅವನೇ ಬನ್ನಿ ಆಯ್ಕೆ ಕೊಟ್ಟನಲ್ಲ, ಅತ್ತಿಗೆ ಸರಿಯಾಗಿ ಸಿಕ್ಕಾಕಂಡ ಹೂಗಿಸ್ಕೊಳ್ಳಿ ಬಿಡಿ, ನಮಗೇನು ಸರಿ ಕರಪ್ಪ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಸರಿ ಮತ್ತೆ ಬರೋರಾ, ಹಂಗೆ ವೀಡಿಯೋ ಹೆಂಗೆ ಅನಿಸ್ತಂದ್ಬಿಟ್ಟು ತಿಳಿಸಿ. ನಮಸ್ಕಾರ.